ರೈತಾಪಿ ಬದುಕು ಮರೆಯಾಗುತ್ತಿರುವ ಇಂದಿನ ಕಾಲಘಟ್ಟದಲ್ಲಿ ಸರ್ಕಾರಿ ನೌಕರರೊಬ್ಬರು ತಮ್ಮ ವೃತ್ತಿಯಿಂದ ಬದುಕಿನ ಜೊತೆ ತಮ್ಮ ಆಸಕ್ತಿಯಿಂದಾಗಿ ಕೃಷಿಯಲ್ಲಿಯೂ ಹಸಿರು ಕಂಡಿದ್ದಾರೆ. ಹೊನ್ನಾವರ ತಾಲೂಕಿನ ನವಿಲ್ಗೋಂಡ್ ಗ್ರಾಮದ ಕೃಷ್ಣ ನಾರಾಯಣ್ ನಾಯ್ಕರು ವೃತ್ತಿಯಲ್ಲಿ ಸರ್ಕಾರಿ ನೌಕರರಾಗಿ ಪೊಲೀಸ್ ಇಲಾಖೆಯಲ್ಲಿ ಕಳೆದ 29 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದಾರೆ. ಪ್ರಸ್ತುತ ಹೊನ್ನಾವರ ಕರಾವಳಿ ಕಾವಲು ಪಡೆಯಲ್ಲಿ ಕರ್ತವ್ಯ ನಿರ್ವಹಣೆ ಮಾಡುತ್ತಿರುವ ಇವರು ಬಿಡುವಿನ ವೇಳೆಯಲ್ಲಿ ಸರ್ಕಾರಿ ಸೇವೆಯ ಜೊತೆಗೆ ಕೃಷಿಯಲ್ಲಿ ತೊಡಗಿಕೊಂಡು 3 ಎಕರೆ ಪ್ರದೇಶದಲ್ಲಿ ಭತ್ತ ಬೆಳೆದು ಸಾಧನೆ ಮಾಡಿದ್ದಾರೆ. ಇಂದಿನ ತಲೆಮಾರು ಕೃಷಿಯಿಂದ ವಿಮುಖವಾಗುತ್ತಿರುವ ಹೊತ್ತಿನಲ್ಲಿ ಹಸಿರಿನ ಆಸಕ್ತಿ ಹುಟ್ಟಿ ಭತ್ತ ಬೆಳೆದು ಗೆದ್ದ ಅಪರೂಪದ ವ್ಯಕ್ತಿಯಾಗಿದ್ದಾರೆ. ನಮ್ಮ ಮನೆಯ ಗದ್ದೆಯಷ್ಟೇ ಅಲ್ಲದೆ ಸುತ್ತಮುತ್ತಲೂ ಇರುವ ಒಂದಿಷ್ಟು ಪಾಳು ಬಿದ್ದ ಗದ್ದೆಗಳನ್ನೆಲ್ಲ ಉಳುಮೆಗೆ ಅಂತ ಪಡೆದು ಕೃಷಿ ಮಾಡಿದ್ದಾರೆ. ಸುಮಾರು 3.5 ಎಕರೆಗಳಷ್ಟು ಭತ್ತ ಬೆಳೆಯುತ್ತಿದ್ದಾರೆ. ಹವ್ಯಾಸಕ್ಕೂ ವೃತ್ತಿಗೂ ಖಂಡಿತ ನೇರವಾದ ಸಂಬಂಧ ಇರಬೇಕು ಎಂದೇನೂ ಇಲ್ಲ. ಅಭಿರುಚಿಯೊಟ್ಟಿಗೆ ಅವಿರತವಾದ ಪರಿಶ್ರಮ ಜೊತೆಗಿದ್ರೆ ಖಂಡಿತವಾಗಿಯೂ ಇವೆರಡನ್ನ ಸರಿದೂಗಿಸಿಕೊಂಡು ಹೋಗಬಹುದು ಅನ್ನೋದಕ್ಕೆ ಇವರು ಸಾಕ್ಷಿಯಾಗಿದ್ದಾರೆ. ಅವರದು ಹೇಳಿ ಕೇಳಿ ಪೊಲೀಸ್ ವೃತ್ತಿ. ಸಾಮಾನ್ಯವಾಗಿ ಪೊಲೀಸ್ ವೃತ್ತಿಯಲ್ಲಿರುವವರಿಗೆ ಸಮಯ ಸಿಗೋದು ಕಷ್ಟ. ಅಂಥದ್ರಲ್ಲಿ ಸಿಕ್ಕ ಸಮಯವನ್ನೇ ಸದ್ವಿನಿಯೋಗ ಮಾಡಿಕೊಂಡು ತಮ್ಮ ಕೃಷಿಯ ಹಂಬಲವನ್ನ ನೀಗಿಸಿಕೊಂಡಿದ್ದಾರೆ. ಸರ್ಕಾರಿ ನೌಕರ ಎಂಬ ಅಹಂ ಇಲ್ಲದೆ ಸಿಕ್ಕಿರುವ ಸಮಯದಲ್ಲಿ ಭತ್ತದ ಗದ್ದೆಯಲ್ಲಿ ಕೆಲಸ ಮಾಡ್ತಾರೆ. ನೆಲ ಹದಗೊಳಿಸೋದು, ಬಿತ್ತನೆ, ಕಟಾವು, ಇತರೆ ಕೆಲಸ ಸೇರಿ 300ಕ್ಕಿಂತ ಹೆಚ್ಚು ಕೆಲಸಗಾರರಿಗೆ ಉದ್ಯೋಗ ನೀಡುತ್ತಿದ್ದಾರೆ. ನೌಕರಿ ಸಿಕ್ಕಿದ ತಕ್ಷಣ ಪಟ್ಟಣ ಸೇರಿ ತಮ್ಮ ಕುಟುಂಬ ಜೊತೆ ಅಲ್ಲಿಯೇ ವಾಸ್ತವ ಮಾಡುವ ಇಂದಿನ ಕಾಲಮಾನದಲ್ಲಿ ತಾನು ಹುಟ್ಟಿ ಬೆಳೆದ ಊರಿನಲ್ಲೇ ಇದ್ದು ತಮ್ಮ ಮೂಲ ಕೃಷಿಗೆ ಒತ್ತು ಕೊಟ್ಟು ಹಳೆಯ ಕೃಷಿ ಪದ್ಧತಿಯನ್ನ ಉಳಿಸಿ ಬೆಳೆಸುತ್ತಿದ್ದಾರೆ. ಪೊಲೀಸಪ್ಪನ ಕೃಷಿ ಪ್ರೀತಿಗೆ ಜನ ಮೆಚ್ಚಲೇಬೇಕಿದೆ. ತಮ್ಮ ತಂದೆ ತಾಯಿ ಮಾಡಿಟ್ಟ ಹೊಲ ಗದ್ದೆ ತೋಟಗಳನ್ನೆಲ್ಲ ಬೇಸಾಯ ಮಾಡದೆ ಹಾಳುಗೆಡುತ್ತಿರುವ ರೈತರ ಮಕ್ಕಳಿಗೆ ಪೊಲೀಸ್ ಅಧಿಕಾರಿ ಮಾದರಿಯಾಗಿದ್ದಾರೆ. ಕೃಷಿ ಅಂದ್ರೆ ಜನರಿಗೆಲ್ಲ ಒಂಥರ ಅಸಡ್ಡೆ ಆದಂಗ ಇದೆ. ಯಾಕೆಂದ್ರೆ ಪೇಟೆ ಜೀವನ ಎಲ್ಲ ಕೃತಕವಾದಂತ ಆಹಾರ ಪದ್ಧತಿ, ಆಮೇಲೆ ಶ್ರಮ ಪಡುವಂತದ್ದು ಯಾರಿಗೂ ಬೇಡ ಆಗಿದೆ. ಎಲ್ಲ ಅಂಗಡಿಗೆ ಹೋದ್ರೆ ಸಿಗ್ತಾ ಬೇಡುವಂತ ಒಂದು ಭಾವನೆಯಲ್ಲಿದ್ದಾರೆ. ಯಾರು ಅದರಲ್ಲಿ ಬೆವರು ಸುರಿಸಿಗೆ ಯಾರು ತಯಾರಿಲ್ಲ. ಅಂತದ್ರಲ್ಲೂ ನಾ ಇದನ್ನ ಯಾಕೆ ಮಾಡ್ತಾ ಇದ್ದೆ ಅಂತಲ್ಲ, ಮುಂದಿನ ಪೀಳಿಗೆ ಆದ್ರೂ ನನ್ನನ್ನು ನೋಡಾದ್ರೂ ಸ್ವಲ್ಪ ಒಂಚೂರು ಈ ಕೃಷಿ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಬರಲಿ ಹೇಳುವಂತ ವಿಚಾರದಲ್ಲಿ ನಾನು ಮಾಡ್ತಿದ್ದೇನೆ. ಅದೇ ತರ ನಮ್ಮ ಊರಿನಲ್ಲೂ ಸಹ ಪ್ರತಿಯೊಬ್ಬರು ನನ್ನ ಈ ಕೃಷಿ ಇದ್ರ ಬಗ್ಗೆ ತುಂಬಾ ಹೆಮ್ಮೆ ಪಡ್ತಿದ್ದಾರೆ. ಅದರಲ್ಲೂ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಟೈಮ್ ಸಿಗೋದೇ ಕಷ್ಟ. ಅಂತ ಪರಿಸ್ಥಿತಿಯಲ್ಲೂ ಉಳಿದ ಟೈಮ್ ಅನ್ನೊಂದು ಚೂರು ವೇಸ್ಟ್ ಮಾಡದೆ ಕೃಷಿ ಬಗ್ಗೆ ಮೀಸಲಿಟ್ಟದಕ್ಕೋಸ್ಕರ ಹಾಗಾಗಿ ನಾನು ಮಾಡೋದ್ರಿಂದ ನಮ್ಮನ್ನ ಅವಲಂಬಿಸಿದ ಕೆಳಗಡೆ ಇದ್ದವರು ತುಂಬಾ ಜನ ಕೃಷಿ ಮಾಡ್ತಿದ್ದಾರೆ. ನಾನು ಯಾಕಂದ್ರೆ ಇಡೀ ಒಂದು ಏರಿಯಾಕ್ಕೆ ಫುಲ್ ಕಾಂಪೌಂಡ್ ಹಾಕಿ ಮಾಡ್ತಿರೋದ್ರಿಂದ ಉಳಿದವ್ರಿಗೆಲ್ಲರೂ ಅದರಿಂದ ಅನುಕೂಲ ಆಗಿದೆ. ಹಾಗಾಗಿ ಎಲ್ಲರೂ ಆಳಬಿದ್ದ ಗೆದ್ದೆಲ್ಲ ಪ್ರತಿಯೊಬ್ಬರು ಮಾಡ್ತಾ ಇದ್ದಾರೆ. ಹಾಗಾಗಿ ನನಗೂ ಅವ್ರ ಜೊತೆ ನನಗೂ ತುಂಬಾ ಖುಷಿ ಆಗ್ತಾ ಇದೆ. ಹಾಗಾಗಿ ಪ್ರತಿಯೊಬ್ಬರು ಕೃಷಿ ಬಗ್ಗೆ ಒಂಚೂರು ಕಷ್ಟಪಟ್ಟರೆ ಅದ್ರದ್ದು ಬಿತ್ತು ಬೆಳಿಲಿಕ್ಕೆ ಏನೂ ತೊಂದರೆ ಆಗುದಿಲ್ಲ, ಅನುಕೂಲ ಇದ್ದೇ ಇರ್ತದೆ ಹೇಳುವಂತ ಇದನ್ನ ಈ ಸನ್ನಿವೇಶದಲ್ಲಿ ನಾನು ಹೇಳ್ತಾ ಇದ್ದೀನಿ. ರಾಜ್ಯದಲ್ಲಿ ಬಿಜೆಪಿ ಸರ್ಕಾರವು ಆರಂಭಿಸಿದ್ದ 10 ವಿಶ್ವವಿದ್ಯಾಲಯಗಳ ಪೈಕಿ 9 ವಿಶ್ವವಿದ್ಯಾಲಯಗಳನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರವು ಆರ್ಥಿಕ ಹೊರೆ ಕಾರಣ ಮುಂದಿಟ್ಟು ಮುಚ್ಚಲು ಮುಂದಾಗಿದ್ದು, ಈ ಮೂಲಕ ವಿದ್ಯಾರ್ಥಿಗಳನ್ನು ಶೈಕ್ಷಣಿಕವಾಗಿ ತೊಂದರೆಗೆ ಸಿಲುಕಿಸಲಾಗುತ್ತಿದೆ ಎಂದು ರಾಜ್ಯ ಬಿಜೆಪಿಯ ಶಿಕ್ಷಣ ಪ್ರಕೋಷ್ಠದ ಸಹ ಸಂಚಾಲಕ ಎಂಜಿ ಭಟ್ ಹೇಳಿದರು. ಕಾರವಾರ ನಗರದ ಪತ್ರಿಕಾ ಭವನದಲ್ಲಿ ಬುಧವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದ ಶಿಕ್ಷಣ ಕ್ಷೇತ್ರವು ದುಸ್ತರ ಸ್ಥಿತಿಯಲ್ಲಿದೆ. ಬಿಜೆಪಿ ಸರ್ಕಾರವು ಈ ಹಿಂದಿನ ಅವಧಿಯಲ್ಲಿ 10 ವಿಶ್ವವಿದ್ಯಾನಿಲಯಗಳನ್ನ ನೀಡಿದೆ. ಅದರಲ್ಲಿ 9 ವಿಶ್ವವಿದ್ಯಾಲಯಗಳನ್ನ ಮುಚ್ಚಲು ಈಗಿನ ಕಾಂಗ್ರೆಸ್ ಸರ್ಕಾರ ಮುಂದಾಗಿದ್ದು, ಈ ಬಗ್ಗೆ ರಾಜ್ಯಪಾಲರನ್ನ ಭೇಟಿಯಾಗಿ ಮನವಿ ಮಾಡಿದ್ದೇವೆ. 9 ವಿಶ್ವವಿದ್ಯಾಲಯಗಳಿಂದ ಸರ್ಕಾರಕ್ಕೆ 342 ಕೋಟಿ ರೂಪಾಯಿ ಹೊರೆ ಬೀಳಲಿದೆ ಎಂದು ಸರ್ಕಾರವು ಹೇಳಿದೆ. ಈ ವಿಶ್ವವಿದ್ಯಾಲಯಗಳಲ್ಲಿ 1,00,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪ್ರವೇಶ ಪಡೆದಿದ್ದಾರೆ. ಇದರಿಂದ ಗ್ರಾಮೀಣ ಭಾಗದಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಿತ್ತು. ಆದರೆ ಸರ್ಕಾರವು ಈ ಅನುಕೂಲವನ್ನ ತಪ್ಪಿಸಿ ವಿದ್ಯಾರ್ಥಿಗಳನ್ನ ಶೈಕ್ಷಣಿಕವಾಗಿ ಕೊಲೆ ಮಾಡುತ್ತಿದೆ ಎಂದು ಆಪಾದಿಸಿದ್ರು. ಶಿಕ್ಷಣ ಕ್ಷೇತ್ರವನ್ನ ವ್ಯಾಪಾರದಂತೆ ಕಾಣುವುದು ಮಹಾಪರಾಧ. 342 ಕೋಟಿ ರೂಪಾಯಿ ಹೊರೆ ಎನ್ನುವ ಸರ್ಕಾರವೇ ಕಡ್ಡಾಯ ಶಿಕ್ಷಣ ಪಡೆಯಬೇಕು ಎನ್ನುತ್ತದೆ. ಹೀಗಾಗಿ ವಿಶ್ವವಿದ್ಯಾಲಯಗಳನ್ನ ಮುಚ್ಚುವ ಬದಲಾಗಿ ಉತ್ತಮ ಪ್ರಾಧ್ಯಾಪಕರು ಸೇರಿ ಮೂಲಭೂತ ಸೌಕರ್ಯಗಳನ್ನ ನೀಡುವ ಮೂಲಕ ವಿದ್ಯಾರ್ಥಿಗಳ ಪರವಾಗಿರಬೇಕು. ಜೊತೆಗೆ ಖಾಸಗಿ ಶಾಲೆಗಳಿಗೆ ಪೈಪೋಟಿ ನೀಡುವ ಮಟ್ಟದಲ್ಲಿ ಸರ್ಕಾರಿ ಶಾಲೆಗಳನ್ನ ಉನ್ನತೀಕರಿಸಬೇಕು ಎಂದರು. ಶಿಕ್ಷಣ ಮಂತ್ರ ಸಂಖ್ಯೆ ಹೆಚ್ಚಾಗಬೇಕಾಗಿದೆ. ಆ ನಿಟ್ಟಿನಲ್ಲಿ ಜಿಲ್ಲೆಗೊಂದು ವಿಶ್ವವಿದ್ಯಾಲಯ ಅಂತ ಬಿಜೆಪಿ ಸರ್ಕಾರ ಮಾಡಿತ್ತು. ಈ 10 ವಿಶ್ವವಿದ್ಯಾಲಯಗಳನ್ನು ಮಾಡಿದರೂ ಕೂಡ 9 ಮುಚ್ಚುವಂತ ದುಸ್ಸಾಹಸಕ್ಕೆ ಕೈ ಹಾಕಿದ್ದು ಜನರಿಗೂ ಕೂಡ ಬೇಸರ ಆಗಿದೆ, ಎಲ್ಲರಿಗೂ ಬೇಸರ ಆಗಿದೆ. ಇದು ಆಗಬಾರದು.
ಅದೇ ರೀತಿಯಲ್ಲಿ ಕೊಪ್ಪಳದಂತಹ ಅತ್ಯಂತ ಹಿಂದುಳಿದ ಪ್ರದೇಶ ಅಲ್ಲಿ 12,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇವತ್ತು ಅಭ್ಯಾಸ ಮಾಡ್ತಾ ಇದ್ದಾರೆ ಪದವಿ ಮತ್ತು ಸ್ನಾತಕೋತ್ತರ ಪದವಿ ವಿಭಾಗದಲ್ಲಿ. ಅಂದ್ರೆ ಈ ವಿಶ್ವವಿದ್ಯಾನಿಲಯಗಳಿಂದ ಯಾವ ರೀತಿಯಾದ ಅನುಕೂಲ ನಮ್ಮ ಜನರಿಗೆ ಆಗಿತ್ತು ಅನ್ನೋದನ್ನ ನಾನು ಹೇಳ್ತಾ ಇದ್ದೇನೆ. ಹಾಗಾಗಿ ಈ ವಿಶ್ವವಿದ್ಯಾನಿಲಯಗಳನ್ನ ಬಂದ್ ಮಾಡುವಂತಹ ದುಸ್ಸಾಹಸವನ್ನ ಬಿಟ್ಟು ಆ ಒಂದು ವಿಶ್ವವಿದ್ಯಾನಿಲಯಕ್ಕೆ ಏನೇನು ಮೂಲ ಸೌಕರ್ಯಗಳು ಸೌಲಭ್ಯಗಳು ಬೇಕೋ ಅದನ್ನ ಸರ್ಕಾರ ಕೊಡಬೇಕಾಗಿದೆ. ಶಿಕ್ಷಣ ಕ್ಷೇತ್ರದಲ್ಲಿ ಅವರು ಹೇಳೋ ಪ್ರಕಾರ 342 ಕೋಟಿ ರೂಪಾಯಿ ಅನುದಾನ ಬೇಕು ಅಂತ ನೆನ್ಪಿಟ್ಕೋಬೇಕು. ಈ ಒಂದು ಸರ್ಕಾರ ನಡೆಸಬೇಕಾದ್ರೆ ಒಂದು ಸಾಮಾನ್ಯ ಪ್ರಜ್ಞೆ ಬೇಕು. ಏನಂತಂದ್ರೆ ಈ ಶಿಕ್ಷಣ ಕ್ಷೇತ್ರ ಅನ್ನೋದು ವ್ಯಾಪಾರ ಕ್ಷೇತ್ರ ಅಲ್ಲ. ಈ ನೀವು ರಸ್ತೆಗೆ ದುಡ್ಡು ಹಾಕಿದ್ರೆ ರಸ್ತೆ ಮೇಲೆ ಟ್ಯಾಕ್ಸ್ ದುಡ್ಡು ವಾಪಸ್ ಬರುತ್ತೆ, ಅದು ವ್ಯಾಪಾರ ಆಯ್ತು. ಆದ್ರೆ ಶಿಕ್ಷಣ ಹಾಗಲ್ಲ, ಪ್ರತಿಯೊಬ್ಬರಿಗೂ ಶಿಕ್ಷಣ ಕೊಡಬೇಕು. ವ್ಯಾಪಾರ ದೃಷ್ಟಿಯಿಂದ ನೋಡಿದ್ರೆ ಅಪರಾಧ ಆಗತ್ತೆ. ಯಾಕಂದ್ರೆ ಒಬ್ಬ ವಿದ್ಯಾರ್ಥಿಯನ್ನ ನಾವು ಶಿಕ್ಷಣವಂತರನ್ನಾಗಿ ಮಾಡಿದ್ರೆ ರಾಜ್ಯಕ್ಕೆ ಒಂದು ಅನುಕೂಲ ಆಗತ್ತೆ. ಆ ರೀತಿ ಸರ್ಕಾರ ಹೇಳುತ್ತೆ ಕಡ್ಡಾಯ ಶಿಕ್ಷಣ ಆಗಬೇಕು ಅಂತ, ಆದ್ರೆ ಆ ದಿಶೆಯಲ್ಲಿ ವರ್ತನೆಯಂತೂ ಮಾಡ್ತಾ ಇಲ್ಲ. ಹಾಗಾಗಿ ಇದನ್ನ ನಾವು ಶಿಕ್ಷಣ ಪ್ರಕೋಷ್ಠದಿಂದ ಉಗ್ರವಾಗಿ ಖಂಡಿಸ್ತೇವೆ. ಈ ವಿಶ್ವವಿದ್ಯಾಲಯಗಳನ್ನು ಮುಚ್ಚುವಂತ ಕೆಲಸ ಬಂದ್ ಮಾಡಿ ಓಪನ್ ಮಾಡಬೇಕು ಮತ್ತು ಅದಕ್ಕೆ ಏನು ಮೂಲ ಸೌಕರ್ಯಗಳು ಬೇಕೋ ಅದನ್ನೆಲ್ಲ ಒದಗಿಸಬೇಕು ಅನ್ನುವಂಥ ಒತ್ತಾಯವನ್ನು ನಾವು ರಾಜ್ಯ ಶಿಕ್ಷಣ ಪ್ರಕೋಷ್ಠದ ವತಿಯಿಂದ ಹಾಗೂ ನಮ್ಮ ಜಿಲ್ಲಾ ವತಿಯಿಂದ ಒತ್ತಾಯಿಸ್ತಾ ಇದ್ದೇವೆ. ನಿವೃತ್ತ ಪ್ರಾಧ್ಯಾಪಕ ನಾಗರಾಜ್ ನಾಯಕ್ ಮಾತನಾಡಿ, ವಿಶ್ವವಿದ್ಯಾಲಯಗಳು ಸರಿಯಾಗಿ ನಡೆಯುತ್ತಿಲ್ಲ ಎಂದು ಸರ್ಕಾರ ಆರೋಪಿಸಿದೆ. ಆದರೆ ಸರಿಪಡಿಸುವ ಸರ್ಕಾರವೇ ವಿಶ್ವವಿದ್ಯಾಲಯಗಳನ್ನ ಮುಚ್ಚೋದು ಸರಿಯಲ್ಲ. ಬಿಜೆಪಿ ಸರ್ಕಾರವು ವಿಶ್ವವಿದ್ಯಾಲಯಗಳನ್ನ ಮಾಡಿದೆ ಎನ್ನುವ ಕಾರಣಕ್ಕೆ ಅವುಗಳನ್ನ ಮುಚ್ಚಿ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡಬಾರದು. ಶಿಕ್ಷಣ ಕ್ಷೇತ್ರದಲ್ಲಿ ರಾಜಕೀಯ ಸಲ್ಲದು. ಇದರಿಂದ ಗ್ರಾಮೀಣ ಹಾಗೂ ನಗರ ಭಾಗದಲ್ಲಿ ಸಮಾನ ಹಾಗೂ ಉನ್ನತ ಶಿಕ್ಷಣ ನೀಡಲು ಸಾಧ್ಯವಾಗುವುದಿಲ್ಲ ಎಂದರು. ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣ ಕೊರತೆಯಿಂದ ಮಕ್ಕಳ ದಾಖಲಾತಿ ಸಂಖ್ಯೆ ಕುಸಿಯುತ್ತಿದೆ. ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಲ್ಲಿ 72,000 ಶಿಕ್ಷಕರ ಕೊರತೆ ಇದೆ. ಇರುವ ಶಿಕ್ಷಕರಿಗೆ ಹೆಚ್ಚಿನ ಕೆಲಸದ ಹೊರೆ ನೀಡಲಾಗ್ತಿದೆ. ಈ ಕೊರತೆಯನ್ನ ಶೀಘ್ರವೇ ತುಂಬಿಸಿ ಸರ್ಕಾರಿ ಶಾಲೆಗಳನ್ನ ಉಳಿಸಬೇಕು. ಜೊತೆಗೆ ಶಾಲೆಗಳ ಕಟ್ಟಡಗಳನ್ನ ಉತ್ತಮಗೊಳಿಸಬೇಕು ಎಂದರು. ಹಿಂದುಳಿದ ಜಿಲ್ಲೆಗಳಲ್ಲಿ ಮಾಡಿದ್ವಿ. ಯಾವ್ಯಾವ ಅಂತ ಹೇಳಿದ್ರೆ ಹಾಸನ ಯೂನಿವರ್ಸಿಟಿ, ಚಾಮರಾಜನಗರ ಯೂನಿವರ್ಸಿಟಿ, ಕಾವೇರಿ ಯೂನಿವರ್ಸಿಟಿ, ಕೊಡಗು ಯೂನಿವರ್ಸಿಟಿ, ಕೊಪ್ಪಳ ಯೂನಿವರ್ಸಿಟಿ, ಬಾಗಲಕೋಟೆ ಯೂನಿವರ್ಸಿಟಿ ಮತ್ತು ಮಹಾರಾಣಿ ಕ್ಲಸ್ಟರ್ ಯೂನಿವರ್ಸಿಟಿ ಬೆಂಗಳೂರು ಮತ್ತು ಮಂಡ್ಯ ಯೂನಿವರ್ಸಿಟಿ, ನೃಪತುಂಗ ಯೂನಿವರ್ಸಿಟಿ ಮತ್ತು ಬೀದರ್ ಯೂನಿವರ್ಸಿಟಿ. ಬೀದರ್ ಯೂನಿವರ್ಸಿಟಿ ಒಂದನ್ನು ಹೊರತುಪಡಿಸಿ 9 ಯೂನಿವರ್ಸಿಟಿಗಳನ್ನ ಕ್ಲೋಸ್ ಮಾಡಬೇಕು ಅಂತ ಅವರು ಹೇಳಿದಂತ ಕಾರಣಕ್ಕಾಗಿ ಅಲ್ಲಿ ಸಾಕಷ್ಟು ಮೂಲಭೂತ ಸೌಕರ್ಯಗಳ ಕೊರತೆ ಇದೆ, ಅದು ಸರಿಯಾಗಿ ನಡೀತಾ ಇಲ್ಲ ಅನ್ನುವಂಥ ಕಾರಣವನ್ನ ನೀಡ್ತಾ ಇದೆ. ಸರಿಯಾಗಿ ನಡೆಸಬೇಕಾದ್ದು ಸರ್ಕಾರದ ಹೊಣೆ. ಹಿಂದಿನ ಸರ್ಕಾರ ಮಾಡಿದೆ, ಅದನ್ನ ಈ ಸರ್ಕಾರ ಮಾಡಬಾರ್ದು, ಮುಂದುವರಿಸಬಾರದು ಅನ್ನುವಂಥ ಧೋರಣೆ ಶಿಕ್ಷಣ ವಲಯದಲ್ಲಿ ಇರಬಾರದು. ನ್ಯೂ ಎಜುಕೇಶನ್ ಪಾಲಿಸಿ ತುಂಬಾ ಚೆನ್ನಾಗಿತ್ತು, ಅದನ್ನ ಬಿಜೆಪಿ ಸರ್ಕಾರ ಮಾಡಿದೆ ಅಂತ ನಮ್ಮ ಸರ್ಕಾರ ಅದನ್ನ ಬದಲಾವಣೆ ಮಾಡಿತ್ತು. ತುಂಬಾ ನಮ್ಮ ಸಂಸ್ಕೃತಿಗೆ ಮೂಲಭೂತವಾಗಿ ಆಧಾರ ಹೋಗಿ ಅವನ ಉದ್ಯೋಗಕ್ಕೆ ಪೂರಕವಾಗಿರುವಂತಹ ನ್ಯೂ ಎಜುಕೇಶನ್ ಪಾಲಿಸಿ ಅದು ಸರ್ಕಾರ ಮಾಡಿದೆ ಅನ್ನೋ ದೃಷ್ಟಿಗಾಗಿ ಗ್ರಾಮೀಣ ಪ್ರದೇಶದ ಹಿಂದುಳಿದ ಮಕ್ಕಳಿಗೆ ಸಿಗ್ತಾ ಇರುವಂತ ಈ ಮುಖ್ಯವಾಗಿ ಪ್ರೈಮರಿ ಎಜುಕೇಶನ್ ಸಿಗ್ತಾ ಇದೆ ಅವರಿಗೆ, ಆದ್ರೆ ಹೈಯರ್ ಎಜುಕೇಶನ್ ಉನ್ನತ ಶಿಕ್ಷಣ ಸರಿಯಾಗಿ ಎಲ್ಲ ಸಿಗ್ತಾ ಇದೆ. 33% ನಮ್ಮ ರಾಜ್ಯದ ರೇಷಿಯೋ 33% ಇದೆ ಹೈಯರ್ ಎಜುಕೇಶನ್. ಇನ್ನು ಚಾಮರಾಜನಗರದಂತ ಜಿಲ್ಲೆಗಳಲ್ಲಿ ಕೇವಲ 10ಕ್ಕಿಂತ ಕೆಳಗಿದೆ. ಅದನ್ನೆಲ್ಲ ಹೋಗಲಾಡಿಸಬೇಕು, ಇನ್ಇಕ್ವಾಲಿಟಿ ಹೋಗಲಾಡಿಸಬೇಕು, ಎಲ್ಲ ಸರಿಯಾಗಿ ಹೋಗಬೇಕು. ನಗರ ಪ್ರದೇಶ ಗ್ರಾಮೀಣ ಪ್ರದೇಶದಲ್ಲಿ ಉನ್ನತ ಶಿಕ್ಷಣ ಸರಿಯಾಗಿ ಬರಬೇಕು ಅನ್ನೋ ಉದ್ದೇಶದಿಂದ ಉತ್ತಮ ಅಂಶಗಳನ್ನು ಹೊಂದಿಕೊಂಡು ಅಶ್ವಥ್ ನಾರಾಯಣ ಅವರ ಇದನ್ನ ಮುತುವರ್ಜಿ ವಹಿಸಿ ಬಿಜೆಪಿ ಸರ್ಕಾರದಲ್ಲಿ 10 ಯೂನಿವರ್ಸಿಟಿಗಳನ್ನು ಪ್ರಾರಂಭ ಮಾಡಿದ್ರು. ಈಗ ಮುಗ್ತಾ ಇರೋದಕ್ಕೆ ಅದರ ಬದಲಾಗಿ ಅದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಒದಗಿಸಿಕೊಡ್ಬೇಕು, ಬೇಕಾದಂತ ಆರ್ಥಿಕ ಸೌಲಭ್ಯವನ್ನು ಒದಗಿಸಿಕೊಡ್ಬೇಕು. ಉತ್ತಮವಾಗಿ ನಡೆಯುವ ಹಾಗೆ ಮಾಡಿದಾಗ ಮಾತ್ರ ಇನ್ಇಕ್ವಾಲಿಟಿ ಹೊರಟೋಗ್ತದೆ ಗ್ರಾಮೀಣ ಮತ್ತು ನಗರ ಪ್ರದೇಶದಲ್ಲಿ. ಪ್ರಕೋಷ್ಠದ ಶಿವಾನಂದ್ ಕದಂ, ಸುಮಾ ಎಲೆಗಾರ್, ಅನಿಲ್ ಮಡಿವಾಳ್, ನಾಗೇಶ್ ಕುರ್ಡೇಕರ್, ಕಿಶನ್ ಕಾಂಬ್ಳೆ ಇದ್ದರು. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್,
ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.